ನಮಸ್ಕಾರ ಕರ್ನಾಟಕ. ಇವತ್ತು ಕನ್ನಡದ ಕ್ರಶ್, ಬಾಲಿವುಡ್ ಕ್ರಶ್, ಎಲ್ಲ ಕ್ರಶ್ ಆಗಿರುವಂಥ ಕನ್ನಡದ ನಟಿ, ಬಹುಭಾಷಾ ನಟಿ ರಶ್ಮಿಕಾ ಮದ್ದಣ್ಣ ಅವರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇವೆ. ಅವರು ಇವತ್ತೊಂದು ಹೊಸ ವಿಷಯ ಚರ್ಚೆಗೆ ಬರ್ತಾ ಇದ್ದರೆ, ಅವರು ವಿಜಯ್ ದೇವರಕೊಂಡ ಅವರ ಜೊತೆಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ. ಇದೇ ಮುಂಬರುವಂತಹ 2026 ಫೆಬ್ರವರಿಯಲ್ಲಿ ಮದುವೆ ಆಗುತ್ತೆ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಕೇಳಿ ಬರ್ತಿರುವಂಥ ವಿಚಾರಕ್ಕೇನು ಬೇಜಾರಿಲ್ಲ. ಆದರೆ ಇಲ್ಲಿ ಒಂದೇ ಒಂದು ವಿಚಾರ ಏನಪ್ಪ ಅಂತಂದರೆ, ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ತಲೆ ಹಾಕಬಾರ್ದು. ಆದರೂ ಕೂಡ ಒಂದೇ ಒಂದು ವಿಚಾರ, ಕನ್ನಡದ ನಾಡಿನಲ್ಲಿ ಹುಟ್ಟಿರುವಂತಹ ಅವರು ಕೊಡಗು ಜಿಲ್ಲೆಯ ವೀರಜ್ಪೇಟೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ಏಪ್ರಿಲ್ 5, 1996ರಲ್ಲಿ ಜನಿಸ್ತಾರೆ. ಜನಿಸಿರುವಂಥ ಅವರು ತಮ್ಮ ಜರ್ನಲಿಸಮ್ ಒಂದಷ್ಟು ಯಾವುದೋ ಒಂದು ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಕರ್ನಾಟಕದಲ್ಲಿ ಹಾಗೂ ಕೊಡಗಿನ ಜನರಲ್ಲಿ ತಮ್ಮದೇ ಆಗಿರುವಂತಹ ಒಂದು ಶೈಲಿಯಲ್ಲಿ ಬೆಳೆದಿರುವಂತಹ ಮಹಿಳೆ. ಹಾಗೂ ಮುಂದೊಂದು ದಿನ 2016ರಲ್ಲಿ ಕಿರಿಕ್ ಪಾರ್ಟಿ ಎನ್ನುವಂತಹ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಪಾದಾರ್ಪಣೆ ಮಾಡಿರುವಂತಹ ಅವರು ರಕ್ಷಿತ್ ಶೆಟ್ಟಿ ಎನ್ನುವಂತಹ ನಟ, ನಮ್ಮ ಕನ್ನಡದ ನಟ, ಇವತ್ತೇನು ಬಹುದೊಡ್ಡ ಸ್ಟಾರ್ ಆಗಿ ಬೆಳೀತಾ ಇದ್ದಾರೆ. ಬೆಳೀಲಿ, ನಮ್ಮ ಕನ್ನಡದ ಜನತೆಯ ಆಶೀರ್ವಾದ ಯಾವಾಗಲೂ ಸದಾ ಅವರ ಮೇಲೆ ಇರ್ತದೆ ಅಂತ ಕೇಳ್ತಾ, ಹಾಗೂ ಇಲ್ಲೇನಪ್ಪ ಅಂತಂದರೆ ವಿಚಾರ, ಇವತ್ತು ರಶ್ಮಿಕಾ ಮದ್ದಣ್ಣ ಅವರು ನಮ್ಮ 2017ರಲ್ಲಿ ರಕ್ಷಿತ್ ಶೆಟ್ಟಿ ಅವರ ಕಿರಿಕ್ ಪಾರ್ಟಿಯ ನಟ ಮತ್ತು ನಿರ್ದೇಶಕ ಅವ್ರ ಜೊತೆಗೇ ಅವರು ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ, ನಿಶ್ಚಿತಾರ್ಥವನ್ನು ಮಾಡ್ಕೊಳ್ತಾರೆ. ಅದು ಯಾಕೋ ಗೊತ್ತಿಲ್ಲ, 2018ರಲ್ಲಿ ಇಬ್ಬರ ಮಧ್ಯೆ ಏನು ಮನಸ್ತಾಪಗಳಾಯಿತೋ ಗೊತ್ತಿಲ್ಲ. ವೈಯಕ್ತಿಕ ಕಾರಣಗಳಿಂದಾಗಿ ಇಬ್ಬರು ಕೂಡ ಆ ನಿಶ್ಚಿತಾರ್ಥವನ್ನು ಮುರಿದುಕೊಳ್ತಾರೆ. ಅದಾದ ನಂತರ 2018ರಲ್ಲಿ ಬಂದಿರುವಂತಹ ಗೀತಾ ಗೋವಿಂದಂ ಎನ್ನುವಂಥ ಚಿತ್ರದ ಮೂಲಕ ಅಲ್ಲಿ ವಿಜಯ್ ದೇವರಕೊಂಡ ಎನ್ನುವಂತಹ ಒಬ್ಬ ನಟ ತೆಲುಗುವಿನಲ್ಲಿ ಅವರ ಜೊತೆಗೆ ಇವರ ಒಂದು ಸ್ನೇಹ ಚೆನ್ನಾಗೇ ಬೆಳೀತದೆ. ಅದಾದ ನಂತರ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಕೆಲವೊಂದು ವರದಿಗಳಲ್ಲಿ ಇವರಿಬ್ಬರು ಕೂಡ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಗ್ತದೆ. ಇಬ್ಬರು ಕೂಡ ಸ್ನೇಹದಿಂದ ಪ್ರೀತಿಗೆ ಮರಳಿ ಅಲ್ಲಿಂದ ಅವರಿಬ್ಬರು ಒಟ್ಟೊಟ್ಟಾಗಿ ಓಡಾಡುವುದನ್ನು ಕಂಡಂಥ ಜನ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತದೆ. ಚರ್ಚೆ ಆದ ನಂತರ ಇವರಿಬ್ಬರು ಕೂಡ ಮುಂದೊಂದಿನ ಮದುವೆ ಆಗ್ತಾರೆ ಎನ್ನುವಂಥ ಸುದ್ದಿ ಕೂಡ ಕೇಳಿ ಬರ್ತಾ ಇತ್ತು. ಅದು ಇವತ್ತು ನಿಜ ಆಗಿದೆ ಅನ್ನುವಂಥದ್ದು. ಈಗ ಆಲ್ರೆಡಿ ಎಲ್ಲ ಮಾಧ್ಯಮಗಳು ಕೂಡ ಇವರು ಗುಟ್ಟಾಗಿ ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆ ಮಾಹಿತಿ ಪ್ರಕಾರ ಅವರು ಮದುವೆ ಮಾಡ್ಕೊಳ್ಳಿ, ಬಟ್ ವೈಯಕ್ತಿಕ ವಿಚಾರ ಮಾತಾಡ್ಬಿಡೋದು. ನಮ್ಮ ವಿಷಯ ಇಷ್ಟೇ, ರಕ್ಷಿತ್ ಶೆಟ್ಟಿ ಅವರಿಗೆ ಯಾವ ಕಾರಣಕ್ಕೆ ನೀವು ಬಿಟ್ಟು ಹೋದ್ರೆ ಅನ್ನೋ ನಮ್ಗೆ ಗೊತ್ತಿಲ್ಲ, ಬಟ್ ನೀವು ಸುಖವಾಗಿರಿ, ಅದಕ್ಕೇನು ತೊಂದರೆ ಇಲ್ಲ. ಆದರೂ ಕೂಡ ಎಲ್ಲ ಒಂದು ಕಡೆ ನೀವು ಕನ್ನಡ ಗೊತ್ತಿಲ್ಲ ಎನ್ನುವಂತಹ ಒಂದು ವರದಿ ಹೇಳಿದಿರಿ. ಕೆಲವೊಂದು ಕಡೆ ನೀವು ನಿರೂಪಣೆ ಮಾಡುವಂಥ ಅಥವಾ ಪತ್ರಕರ್ತರಿಗೆ ಹೇಳಿಕೆಗಳನ್ನು ನೀಡುವಂಥ ಸಂದರ್ಭದಲ್ಲಿ ಕನ್ನಡ ಗೊತ್ತಿಲ್ಲ ಅಂತ ಹೇಳಿದಿರಿ. ಅದೊಂದು ಕೂಡ ವಿವಾದವಾಯಿತು. ಅದಾದ ನಂತರ ಮತ್ತೊಂದು ಏನಪ್ಪ ಅಂತಂದರೆ, ಕೊಡಗಿನಲ್ಲಿ ಕೊಡಗು ಜನಾಂಗದಲ್ಲಿ ನಾನೇ ಮೊಟ್ಟ ಮೊದಲ ಹೀರೋಯಿನ್ ಅಂತ ಹೇಳ್ಕೊಂಡಿದ್ರಿ, ಅದು ಕೂಡ ವಿವಾದವನ್ನು ಸೃಷ್ಟಿಸಿತು. ಅದಾದ ನಂತರ ಈ ಮೊದಲೇ ನಮ್ಮ ಹುಡುಗರೆಲ್ಲ ಕನ್ನಡದ ನಟಿಯಾಗಿ, ಬಹುಭಾಷಾ ನಟಿಯಾಗಿ ನೀನು ಈ ರೀತಿ ಮಾಡ್ತಾ ಇದೆ, ಆ ರೀತಿ ಮಾಡ್ತಾ ಇದೆ, ಬಟ್ಟೆಗಳ ವಿಚಾರದಲ್ಲಿ, ಕೆಲವೊಂದು ಬಟ್ಟೆಗಳ ವಿಚಾರದಲ್ಲಿ ಒಂದಷ್ಟು ವಿವಾದಗಳು ಕೂಡ ಸೃಷ್ಟಿ ಆಯಿತು. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದರ ಬಗ್ಗೆ ನಾವೇನು ಮಾತಾಡೋಕ್ಕೆ ಬರಲ್ಲ. ಆದರೂ ಕೂಡ ನಮ್ಮ ವಿಚಾರ ಏನಪ್ಪ ಅಂದರೆ, ಅಲ್ಲಾದರೂ ಚೆನ್ನಾಗಿರಿ, ಮತ್ತು ಅಲ್ಲಿಯೂ ಕೂಡ ಎಂಗೇಜ್ ಮಾಡಿಕೊಂಡು ಮತ್ತೆ ಮದುವೆ ಆಗದೇನೆ ಏನಾದರೂ ತೊಂದರೆಗಳು ಸಿಗಿಸ್ಕೋಬೇಡ್ರಿ ಅನ್ನೋದಷ್ಟೇ ನಮ್ಮ ವಾದ. ಬಟ್ ಚೆನ್ನಾಗಿರಿ. ಆದರೂ ಕೂಡ ನಮ್ಮ ರಕ್ಷಿತ್ ಶೆಟ್ಟಿ ಅವ್ರಿಗೆ ಕೂಡ ಆದಷ್ಟು ಬೇಗ ಎಂಗೇಜ್ಮೆಂಟ್ ಆಗಲಿ, ಅವ್ರಿಗೂ ಕೂಡ ಮದುವೆ ಆಗಲಿ, ಅವ್ರಿಗೂ ಒಂದು ಒಳ್ಳೆ ಜೋಡಿ ಸಿಗಲಿ. ಅವರು ಇಡೀ ಕನ್ನಡ ಚಿತ್ರರಂಗವನ್ನು ಮೇಲಕ್ಕೆ ಕೊಂಡೊಯ್ಯುವಂತಹ ಒಬ್ಬ ಬಹುಭಾಷಾ ನಟ, ದೊಡ್ಡ ವ್ಯಕ್ತಿ, ದೊಡ್ಡ ನಟ ಆಗಲಿ ಅಂತ ನಾವು ಆಶಿಸ್ತೇವೆ. ಅದನ್ನು ನೋಡಿ ನೀವು ಕೂಡ ರಶ್ಮಿಕಾ ಮದ್ದಣ್ಣ ಅವರು ಹೊಟ್ಟೆ ಹುರ್ಕೋಬೇಕನ್ನುವಂಥದ್ದು ನಮ್ಮ ಆಶಯ. ಏನು ಮಾಡೋಕ್ಕಾಗಲ್ಲ. ಅದು ಪ್ರೀತಿ ಯಾವ ರೀತಿ ಆಯಿತು ನಿಮ್ಗೆ 2016ರಲ್ಲಿ ಕಿರಿಕ್ ಪಾರ್ಟಿ ಶುರುವಾದಾಗ, ಈಗ ಹೆಂಗೆ ಮುರ್ಕೊಂಡ್ರಿ, ಅದು ಹೆಂಗೆ ಪ್ರೀತಿ ನಿಮ್ಗೆ ಈ ಪದೇ ಪದೇ ಆಗುತ್ತೋ ನನಗೂ ಒಂದು ಅರ್ಥ ಆಗ್ತಿಲ್ಲ. ಅಥವಾ ವಿಜಯ್ ದೇವರಕೊಂಡ ಅವ್ರು ನಿಮ್ಗೆ ಹೆಂಗೆ ಪ್ರೀತಿ ಮಾಡಿದ್ರು, ಅಲ್ಲಿ ನಿಶ್ಚಿತಾರ್ಥ ಆಗಿತ್ತು, ಇಲ್ಲಿ ನಿಶ್ಚಿತಾರ್ಥ ಆಗಿತ್ತು, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಆದರೂ ಮೇಡಮರೇ, ಚಲೋ ಇರ್ರಿ ಅಂತ ಆಶಿಸ್ತಾ, ನಿಮ್ಮ ಮುಂದಿನ ಜೀವನಕ್ಕೆ ಶುಭವಾಗಲಿ. ನಿಮಗಿಂತ ದೊಡ್ಡ ಭವಿಷ್ಯ ನಮ್ಮ ರಕ್ಷಿತ್ ಶೆಟ್ಟಿ ಅವರಿಗೆ ಬರಲಿ, ಕನ್ನಡ ಚಿತ್ರನಟ. ಬಟ್ ಕನ್ನಡವನ್ನು ಮರಿಬೇಡಿ, ಕರ್ನಾಟಕಕ್ಕೆ ಅವಾಗವಾಗ ಬರ್ತಾ ಇರಿ, ಮತ್ತು ಬಂದಾಗ ಪತ್ರಕರ್ತರ ಮುಂದೆ ಹೇಳಿಕೆಯನ್ನು ಕೊಡುವಾಗ ಎಚ್ಚರದಿಂದ ಹೇಳಿಕೆಯನ್ನು ಕೊಡಿ. ಕನ್ನಡದ ಬಗ್ಗೆ ಯಾವಾಗಲೂ ಅಭಿಮಾನ ಇರಲಿ. ಕನ್ನಡದಲ್ಲಿ ಹುಟ್ಟಿ, ಕನ್ನಡದ ನೀರನ್ನು ಕುಡಿದು, ಕನ್ನಡದ ನೀರಿನಲ್ಲಿ ಬೆಳೆದು, ಕನ್ನಡದ ನಾಡಿನಲ್ಲಿ ಬೆಳೆದು, ಕನ್ನಡ ಚಿತ್ರರಂಗದಲ್ಲಿ ಪಾದಾರ್ಪಣೆ ಮಾಡಿ, ಇವತ್ತೇನೋ ಬಾಲಿವುಡ್ಗಳಲ್ಲಿ ಹಲವಾರು ಬಹುಭಾಷೆಗಳಲ್ಲಿ ನಟನೆ ಮಾಡಿರುವಂಥ ಒಂದೇ ಒಂದು ಕಾರಣಕ್ಕಾಗಿ ಕನ್ನಡವನ್ನು ಮರಿಬೇಡಿ. ಇದು ಬಹಳ ಒಳ್ಳೆಯದಲ್ಲ. ಉಂಡ ಮನೆಗೆ ಎರಡು ಬಗೆಯುವಂತಹ ಒಂದದ್ದು. ಆ ರೀತಿಯಾಗಿ ಮಾಡ್ಕೋಬೇಡ್ರಿ. ನಿಮ್ಮ ಮೇಲೆ ಅಭಿಮಾನ ಕೆಲವೊಂದಷ್ಟು ಇದೆ, ನಿಮ್ಮ ಕಲೆ, ನಿಮ್ಮ ಒಂದು ನಟನೆಗೆ ನಾವು ಭಾಳಷ್ಟು ಅಭಿಮಾನಿಗಳಾಗಿದ್ದೀವಿ. ಆದರೂ ಕೂಡ ಆ ರೀತಿ ವರ್ತನೆ ಮಾಡುವುದು ಸರಿಯಲ್ಲ.
ಒಂದಷ್ಟು ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅಭಿಮಾನವಿರಲಿ. ಒಂದಷ್ಟು ಕಮೆಂಟ್ಸ್ಗಳನ್ನು ನೋಡ್ತಾ ಇರಿ, ನೀವು ಆಗಾಗ ನೋಡ್ತಾ ಇರ್ತೀರಿ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ತೀರಲ್ಲ, ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಳಿ. ಕನ್ನಡದ ಕುವರಿಯಾಗಿ ಎಲ್ಲ ಕಡೆ ವಿಜೃಂಭಿಸಿ. ನಿಮ್ಮ ಮದುವೆ ಕೂಡ ಚಲೋ ಆಗಲಿ, ಚಲೋ ಇರ್ರಿ. ನಮ್ಮ ರಕ್ಷಿತ್ ಶೆಟ್ಟಿಯವರು ಕೂಡ ಆದಷ್ಟು ಬೇಗ ಮದುವೆ ಆಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.